ಇನ್ನು ಕನ್ನಡದಲ್ಲಿ ಬಿಗ್ ಬಾಸ್ ಎಂಬ ದೊಡ್ಡ ಶೋ ಬರ್ತದೆ, ನಿಮಗೆಲ್ಲ ಗೊತ್ತಿದೆ. ಇನ್ನು ಬಿಗ್ ಬಾಸ್ ಸೀಸನ್ 13 ಈಗ ಇದರ ಹೊತ್ತಿನಲ್ಲೇ ಒಂದು ದೊಡ್ಡ ಆಘಾತ ಉಂಟಾಗಿರೋಂಥದ್ದು. ಹೌದು, ಕನ್ನಡ ಸಿನಿಮಾ ರಂಗದಲ್ಲಿ ಆ ದೊಡ್ಡ ಹೆಸರು ಮಾಡಿದಂಥ ನಾಯಕಿಯಾಗಿ, ಪ್ರಧಾನ ಪಾತ್ರದಲ್ಲಿ ಮತ್ತು ನಿರೂಪಕಿಯಾಗಿ ಕೂಡ ಹೆಸರು ಮಾಡಿದಂಥ ಅತಿ ದೊಡ್ಡ ನಟಿ ಇದೀಗ ಕೊನೆಯುಸಿದಂಥ ಬಿಗ್ ಬಾಸ್ ಸೀಸನ್ 2ರಲ್ಲಿ ಸುಮಾರು 75 ದಿನಗಳ ಕಾಲ ಕಾಣಿಸಿಕೊಂಡಿದ್ದರು. ಮತ್ತು ಸುದೀಪ್ ಅವರ ಆಪ್ತ ಸ್ನೇಹಿತೆ ಕೂಡ ಇವರಾಗಿದ್ದರು. ಇವರು ಬೇರೆ ಯಾರೂ ಅಲ್ಲ, ಕನ್ನಡದ ಖ್ಯಾತ ನಿರೂಪಕಿಯಾಗಿರುವಂಥ ಅಪರ್ಣಾ ಅವರು. ಇನ್ನು ಅಪರ್ಣಾ ಅವರ ವಾಯ್ಸ್ ಇವತ್ತಿಗೂ ಸಹ ನೀವು ಮೆಟ್ರೋದಲ್ಲಿ ಕೇಳ್ಬೋದು. ಇವತ್ತು ಕೂಡ ಸ್ಥಳಗಳ ಹೆಸರು, ಮುಂದಿನ ಜಂಕ್ಷನ್ನ ಹೆಸರು ಎಲ್ಲದನ್ನು ಕೂಡ ಅಪರ್ಣಾ ವಾಯ್ಸಲ್ಲಿ ಇವತ್ತಿಗೂ ಸಹ ಬರುವಂಥದ್ದು. ಬಿಗ್ ಬಾಸ್ ಸೀಸನ್ 2ರಲ್ಲಿ ಅವ್ರಿಗೆ ದೊಡ್ಡ ಮಟ್ಟ ಹೆಸರು ಕೂಡ ತಂದು ಕೊಟ್ಟಿತ್ತು. ಕ್ಯಾನ್ಸರ್ ಎಂಬ ಮಹಾಮಾರಿ ಕಾಯಿಲೆ ಸುಮಾರು ಅವ್ರಿಗೆ 3 ವರ್ಷಗಳಿಂದ ಕೂಡ ಅವರಿಗೆ ಹಿಂಡಿ ಇಪ್ಪೆ ಮಾಡಿತ್ತು ಅಂತ ಹೇಳ್ಬೋದು. ಇದನ್ನು ಸಾಕಷ್ಟು ಬಳಲ್ತಿದ್ರು ಮತ್ತು ಚಿಕಿತ್ಸೆ ಕೂಡ ಪಡೀತಿದ್ರು. ಕೊನೆಗೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮುಂಜಾನೆ 2:30 ಸುಮಾರಿನಲ್ಲಿ ಕೊನೆಗೆ ಸೆಳೆದಿದ್ದಾರೆ. ಇನ್ನು ಸಂಜೆಯ ತನಕ ಕೂಡ ಅಂತಿಮ ದರ್ಶನ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ವಿಚಾರ ತಿಳಿದಂಥ ಸುದೀಪ್ ಅವರು ಸಹ ತುಂಬಾ ಕಣ್ಣೀರು ಹಾಕಿದ್ದಾರೆ. ಅವರು ಬರೀ ಬಿಗ್ ಬಾಸ್ ಕಲಾವಿದರು ಮಾತ್ರ ಆಗಿಲ್ಲ, ಸುದೀಪ್ ಅವರ ಆಪ್ತ ಸ್ನೇಹಿತೆ ಕೂಡ ಆಗಿದ್ದರು. ಇಂಥ ಅತಿ ದೊಡ್ಡ ನಟಿ ಇದೀಗ ನಿಧನರಾಗಿರೋದು